ಹಾಯ್, ಗುಡ್ ಈವ್ನಿಂಗ್. ಮದುವೆ ಮದುವೆ ಅನ್ನುವಂಥದ್ದು ಎಲ್ಲರ ಜೀವನದಲ್ಲೂ ಒಂದು ಅಮೂಲ್ಯವಾದಂಥ ಕ್ಷಣ, ಅಮೂಲ್ಯವಾದಂಥ ಜೀವನವೂ ಸಹ. ಮದುವೆ ಅನ್ನುವಂಥದ್ದು ಅದು ಸರಾಗವಾಗಿ ಸುಂದರವಾಗಿ ನಡೆಯೋ ನಡೆದುಕೊಂಡೋದ್ರೆ ಜೀವನದಲ್ಲಿ ತುಂಬಾ ಅತ್ಯಮೂಲ್ಯವಾದ ಕ್ಷಣಗಳನ್ನು ಸವಿಬಹುದು. ಆದರೆ ಮದುವೆ ಎಂಬ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾರದೋ ಮಾತನ್ನು ಕೇಳಿ ಮದುವೆ ಆಗೋದಾಗಲಿ, ಅಥವಾ ಅವಸರವಾಗಿ ಮದುವೆ ಆಗೋದಾಗಲಿ, ಅಥವಾ ಇನ್ಯಾರೋ ಹೇಳಿದ್ರು ಒಳ್ಳೆಯ ಜನತೆ, ಒಳ್ಳೆಯ ರೀತಿ ಇದೆ, ಒಳ್ಳೆಯ ಎಜುಕೇಟೆಡ್ ಇರೋಂಥ ಜನಗಳು, ಒಳ್ಳೆಯ ರೀತಿಯಲ್ಲಿರುವಂಥ ಜನಗಳು ಅಂತ ಯಾರೋ ಹೇಳಿದ್ರು ಅಂತ ತಕ್ಷಣ ಗಡಿಬಿಡಿಯಲ್ಲಿ ಅಥವಾ ಅವಸರವಾಗಿ ಮದುವೆ ಆಗೋಂಥ ನಿರ್ಧಾರಗಳನ್ನು ದಯವಿಟ್ಟು ತೊಗೊಳಕ್ಕೆ ಹೋಗಬಾರ್ದು ಜೀವನದಲ್ಲಿ. ಏಕೆಂದರೆ ಮದುವೆ ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಕನಸಿರುತ್ತೆ. ಅವ್ರದ್ದೇ ಆದ ಜೀವನ ಕಟ್ಕೋಬೇಕು, ಅವ್ರದ್ದೇ ಆದ ಒಂದು ಫ್ಯಾಮಿಲಿನ ಬಿಲ್ಡಪ್ ಮಾಡ್ಕೋಬೇಕು, ಸೊ ಅನ್ನುವಂಥ ಒಂದು ಕನಸಾಗಿರುತ್ತೆ. ಜೊತೆಗೆ ನಾವು ಸಹ ಸಮಾಜದಲ್ಲಿ ಎಲ್ಲರ ರೀತಿ ಗಂಡ ಹೆಂಡತಿಯಾಗಿ ಬದುಕೋಣ, ಒಳ್ಳೆಯ ಬದುಕನ್ನು ಕಟ್ಕೊಳ್ಳೋಣ, ನಮ್ಮದೇ ಆದ ಮುದ್ದಾದ ಮಕ್ಕಳಿಗೆ ಒಂದೊಳ್ಳೆಯ ಭವಿಷ್ಯವನ್ನು ನೀಡೋಣ ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಿಂದ ಖಂಡಿತವಾಗ್ಲೂ ಮದುವೆ ಆಗಿರ್ತಾರೆ. ಆಸೆ ಆಕಾಂಕ್ಷೆ ಇಲ್ಲದೇ ಯಾರೂ ಮದುವೆ ಆಗಿರಲ್ಲ. ಈ ಮದುವೆ ವಿಚಾರದಲ್ಲಿ ಏನಾಗುತ್ತಪ್ಪ ಅಂದರೆ ಗಡಿಬಿಡಿ, ಅವಸರ, ಯಾರೋ ಹೇಳಿದ್ರು ಅಂತ ತಕ್ಷಣ ಒಪ್ಕೊಂಡು ಮದುವೆ ಆಗುವಂಥದ್ದು, ಅಥವಾ ಇನ್ಯಾರೋ ಏನೋ ಹೇಳಿದ್ರು ಅಂತ ಮದುವೆ ಆಗುವಂಥದ್ದು. ದಯವಿಟ್ಟು ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ನಮ್ಮದೇ ಆದ ಸ್ವಂತ ನಿರ್ಧಾರವನ್ನು ನಮ್ಮದೇ ನಿಲುವುಗಳ ಮೇಲೆ, ನಮ್ಮದೇ ಆದಂಥ ನಿಲುವಿನ ಆಧಾರಗಳ ಮೇಲೆ ಮದುವೆ ಆಗುವಂಥದ್ದು ಅತ್ಯುತ್ತಮವಾದದ್ದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಮಸ್ಯೆ ಉಂಟಾಗ್ತಾ ಇದೆ ಮದುವೆ ಅನ್ನುವಂಥ ವಿಚಾರದಲ್ಲಿ. ಯಾಕೆಂದರೆ ಜೀವನದಲ್ಲಿ ಯಾರೂ ಆಕಾಂಕ್ಷೆಗಳಿಲ್ಲದೆ ಯಾರೂ ಮದುವೆ ಆಗಿರಲ್ಲ. ಅದರಲ್ಲೂ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಫರ್ ಆಗ್ತಾ ಇದ್ದಾರೆ ಮದುವೆ ಆಗಿ. ಗೊತ್ತಿಲ್ಲ ಅದು ಯಾಕೆ ಏನು ಅಂತ. ಆದರೆ ಮದುವೆ ಅನ್ನುವಂಥ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮದೇ ಆದ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆದಷ್ಟು ಮಟ್ಟಿಗೆ ನಿಮ್ಮ ತಂದೆ ತಾಯಂದಿರು ಹಾಗೂ ನಿಮ್ಮ ಅಕ್ಕ ತಂಗಿಯರು ನಿಮ್ಮಲ್ಲೇ ಎಲ್ಲರನ್ನು ಚರ್ಚೆ ಮಾಡಿ ಮದುವೆ ಆಗಿ. ಅವರು ಯಾರೋ ಫ್ರೆಂಡ್ಸ್ ಹೇಳಿದ್ರು, ಸಂಬಂಧಿಕರು ಹೇಳಿದ್ರು, ಅಥವಾ ಇನ್ನು ಚಿಕ್ಕಮ್ಮ ಹೇಳಿದ್ರು, ದೊಡ್ಡಮ್ಮ ಹೇಳಿದ್ರು, ಅಥವಾ ನಮಗೆ ಗೊತ್ತಿರೋರು ಹೇಳಿದ್ರು, ಅವ್ರು ಒಳ್ಳೆ ಜನ, ಶ್ರೀಮಂತರಿದ್ದಾರೆ, ಅವರು ಎಜುಕೇಟೆಡ್ ಇದ್ದಾರೆ ಅಂತ ಏನೋ ಒಂದು ಹೇಳಿ ಅವ್ರ ಮಾತನ್ನು ಕೇಳಿ ಮದುವೆ ಆಗಿ ಜೀವನ ಹಾಳು ಮಾಡ್ಕೊಳ್ಳೋವಂಥದ್ದು ತುಂಬಾ ನೋವಿನ ಸಂಗತಿ ಆಗುತ್ತೆ. ಏಕೆಂದರೆ ಮನುಷ್ಯ ಜೀವನದಲ್ಲಿ ಮನುಷ್ಯ ಜೀವನ ಶಾಶ್ವತವಲ್ಲ. ಇರುವಷ್ಟು ದಿನ ಸಂತೋಷಕರವಾಗಿರುವಂಥ ಜೀವನವನ್ನು ನಮ್ಮದು ಹಾಕಿಸಿಕೊಳ್ಬೇಕು. ಹಾಗಾಗಿ ಮದುವೆ ಎನ್ನುವ ಕಾಲಮಾನ ಬಂದಾಗ ನಮ್ಮದೇ ಆದ ನಿರ್ಧಾರ ತೆಗೆದುಕೊಂಡು ನಮ್ಮವ್ರ ಮಧ್ಯೆ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಮದುವೆ ಆಗಬೇಕು. ಏಕೆಂದರೆ ಕೆಲವರು ಇರ್ತಾರೆ, ಕೆಲವರು ಜನಗಳು ನೋಡಲಿಕ್ಕೆ ಹೈಲಿ ಎಜುಕೇಟೆಡ್ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ಜೊತೆಗೆ ಏನೇನೋ ಚೆನ್ನಾಗಿರ್ತಾರೆ, ಹಣವಂತರಿರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ನೋಡ್ತಾ ಇರ್ತಾರೆ, ಕೆಲವರಿಗೆ ಸಪೋರ್ಟ್ ಇರೋದಿಲ್ಲ, ತಂದೆ ತಾಯಿಗಳದಾಗಲಿ ಅಥವಾ ಅವರ ಬ್ಯಾಕ್ ಬೋನಾಗಿ ಯಾರೂ ಇರೋದಿಲ್ಲ. ಅಂಥವ್ರನ್ನೇ ನೋಡಿ ಹಳ್ಳಕ್ಕೆ ದೂಡುವಂಥ ವ್ಯವಸ್ಥೆಗಳು ನಡೀತಾ ಇದೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನದಿಂದ ತುಂಬಾ ಸಫರ್ ಆಗ್ತಿರೋದು ಎಸ್ಪೆಷಲಿ ಹುಡುಗರು ಸಫರ್ ಆಗಿರೋದಲ್ಲದೆ ಅವರ ಜೀವನಾಂಶ ಕೊಡಬೇಕು ಅಂತ ಒಂದು ರೀತಿ ಕಿರುಕುಳಗಳು, ಅಥವಾ ಹುಡುಗ ಸರಿ ಇಲ್ಲ ಅನ್ನುವಂಥದ್ದೊಂದು, ಹುಡುಗ ಸರಿ ಇಲ್ಲ ಅಂತ ಮಾತಾಡೋದು, ಹುಡುಗನ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನು ಹಾಕೋದು, ಬ್ಲೇಮ್ ಮಾಡೋದು, ಅದು ಕೆಲವರು ಕಾಯಕ ಮಾಡ್ಕೊಂಬಿಟ್ಟಿದ್ದಾರೆ. ಗೊತ್ತಿಲ್ಲ ಅವ್ರಿಗೆ ಅದರಿಂದ ಏನು ಸಿಗುತ್ತೋ, ಅಥವಾ ಅವ್ರಿಗೆ ಏನು ಸುಖ ಸಿಗುತ್ತೋ, ಅಥವಾ ಅವ್ರು ಖುಷಿಯಾಗಿರ್ತಾರೋ ಅಂತ ಗೊತ್ತಿಲ್ಲ. ಮದುವೆ ಮಾಡಿರ್ತಾರೆ, ಎಲ್ಲೋಕ್ಕೆ ಮದುವೆ ಮಾಡಿಬಿಟ್ಟಿರ್ತಾರೆ. ಮದುವೆ ನಂತರ ಕೆಲವು ಏನೋ ಅವರವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಉಟ್ಕೊಂಡು ಕೊನೆಗೆ ತಂದಿಡೋದು ಹುಡುಗನಿಗೆ. ಹುಡುಗ ಸರಿ ಇಲ್ಲ, ಹುಡುಗ ಹಾಗೆ ಹೀಗೆ. ಮೊದಲೇ ಯೋಚನೆ ಮಾಡಬೇಕು. ಒಂದು ಹೆಣ್ಣು ಕೊಡುವಾಗ ಯೋಚನೆ ಮಾಡಬೇಕು. ಹುಡುಗ ಸರಿ ಇಲ್ಲ ಅಂತ ಹುಡುಗರನ್ನ ಬ್ಲೇಮ್ ಮಾಡೋದಲ್ಲ. ಯಾರು ಇಷ್ಟ, ಅವರ ಕಷ್ಟ ಅಂತ ಇರಲ್ಲ, ಅವ್ರು ಇಷ್ಟಪಟ್ಟೆ ಮದುವೆ ಆಗಿರ್ತಾರೆ. ಸುಮ್ಮನೆ ಸಮಯ ಕಳೆಯೋಕ್ಕೆ ಅಥವಾ ಇನ್ನೇನೋ ಮಾಡಲಿಕ್ಕೋಸ್ಕರ ಮದುವೆ ಯಾರೂ ಆಗಿರಲ್ಲ. ಅವ್ರದ್ದೇ ಆದಂಥ ಆಸೆ ಆಕಾಂಕ್ಷೆಗಳಿರುತ್ತೆ. ಯಾರೂ ಆಸೆ ಆಕಾಂಕ್ಷೆಗಳನ್ನು ಕೊಂದು ಹಾಕ್ಕೊಳ್ಳೋಕೆ ಇಷ್ಟಪಡಲ್ಲ. ಆದಷ್ಟು ಅವುಗಳನ್ನು ಅಭಿರುಚಿಯನ್ನು ಸವಿಲಿಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮದುವೆ ವಿಚಾರದಲ್ಲಿ ದಯವಿಟ್ಟು ಯಾರು ಗಡಿಬಿಡಿ ಮಾಡಿಕೊಳ್ಳದೆ, ಯಾರ್ದೋ ಮಾತು ಕೇಳಿ ಅವರು ಚೆನ್ನಾಗಿದ್ದಾರೆ, ಶ್ರೀಮಂತರಿದ್ದಾರೆ, ಅವೆಲ್ಲ ಎಜುಕೇಟೆಡ್ ಇದ್ದಾರೆ,
ಅಂಥೇಳಿ ಮದುವೆ ಆಗೋದಲ್ಲ. ನಾವು ಅವರ ಪೂರ್ವ ಸಿದ್ಧತೆಗಳಲ್ಲಿ ಒಂದು ಸಾರಿ ಅಲ್ಲ 100 ಸಾರಿ ಯೋಚನೆ ಮಾಡಿ ಅವರ ಪೂರ್ವಪರ ತಿಳಿದುಕೊಂಡು, ಜೊತೆಗೆ ನಮ್ಮ ನಮ್ಮ ಎಬಿಲಿಟೀಸ್ ಏನಿದೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಮದುವೆ ಆಗಬೇಕು. ಸೊ ಆವಾಗ ಮದುವೆ ನಮಗೂ ಗೊತ್ತಾಗಬೇಕು, ನಮ್ಮ ಸ್ಟೇಟಸ್ಗೆ ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ನಾವು ಮದುವೆ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮದುವೆ ಒಂದು ರೀತಿ ಟ್ರೆಂಡಿ ಆಗಿಬಿಟ್ಟಿದೆ. ಮದುವೆ ಆಗೋದು ಎಲ್ಲರೂ ಅಂತ ನಾನು ಹೇಳ್ತಲ್ಲ, ಕೆಲವರು. ಸೊ ಮದುವೆ ಆಗಿ ಡಿವೋರ್ಸ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಜೀವನಾಂಶ ಕೇಳುವಂಥದ್ದು, ಅಥವಾ ಹುಡುಗನಿಗೆ ಟಾರ್ಚರ್ ನೀಡುವಂಥದ್ದು, ಈ ಥರ ಸುಮಾರು ನಡೀತಾ ಇದೆ. ಗೊತ್ತಿಲ್ಲ ಅದರಿಂದ ಅದೇನು ಅವರಿಗೆ ತೃಪ್ತಿ ಸಿಗುತ್ತೋ ಅಥವಾ ಮತ್ತೊಂದು ಗೊತ್ತಿಲ್ಲ. ನೋಡೋಕ್ಕೆ ಹೈಲಿ ಎಜುಕೇಟೆಡ್ ಇರ್ತಾರೆ, ಶ್ರೀಮಂತರಿರ್ತಾರೆ. ಈಗಿನ ಸಮಾಜದಲ್ಲಿ ಏನು ಅಂತಂದರೆ ಹುಡುಗ ಎಷ್ಟೋ ಒಳ್ಳೆಯವನಿದ್ರು ಹೈಲಿ ಎಜುಕೇಟೆಡು ಶ್ರೀಮಂತರು ಅಂತಂದರೆ ಅವ್ರ ಮಾತೇ ನಡೆಯುತ್ತೆ. ಈ ಗಂಡು ಮಗನ ಮಾತೇನೂ ನಡೆಯಲ್ಲ. ಇವನಿಗೇನು ಸಂಬಂಧ ಇಲ್ಲದ್ದೆಲ್ಲ ಅವ್ರ ಸಂಬಂಧ ಕಟ್ಬಿಡ್ತಾರೆ. ಕೊನೆಗೆ ಅವನು ಯಾವುದಕ್ಕೂ ಯೂಸ್ಲೆಸ್ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ. ಆ ಥರ ಮಾತಾಡಬಾರ್ದು. ಯಾರ ಬಗ್ಗೆನೂ ಯಾರನ್ನೂ ನಾವು ಅಲ್ಲಗಳಿಬಾರ್ದು. ಹುಡುಗನಿಗೂ ಒಂದು ಮರ್ಯಾದೆ ಅಂತ ಇದ್ದೇ ಇರುತ್ತೆ, ಹುಡುಗಿಯವ್ರಿಗೂ ಮರ್ಯಾದೆ ಅಂತ ಇದ್ದೇ ಇರುತ್ತೆ. ಆದರೆ ಯಾವುದೇ ರೀತಿಯ ಈ ಥರ ಅನ್ನೆಸೆಸರಿ ಬ್ಲೇಮ್ಸ್ ಮಾಡೋವಂಥದ್ದು ಇದು ಖಂಡಿತ ಒಳ್ಳೆಯದಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬ ನಡೀತಾ ಇದೆ. ಗೊತ್ತಿಲ್ಲ ಅದರಿಂದ ಯಾಕೆ ಆ ಥರ ಜನರ ಮನಸ್ಥಿತಿ ಏನಕ್ಕೆ ಆ ಥರ ಆಗಿದೆ ಅನ್ನೋದೇ ಗೊತ್ತಿಲ್ಲ. ಸಂಬಂಧಗಳಿಗೆ ಬೆಲೆಗಳಿಲ್ಲ. ಜೊತೆಗೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಹಣಕ್ಕೆ, ವಸ್ತುಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ. ಮನುಷ್ಯತ್ವಕ್ಕೆ, ಭಾವನೆಗಳಿಗೆ, ಮಾನವೀಯತೆಗೆ, ಒಳ್ಳೆಯ ನೀತಿ, ಒಳ್ಳೆಯ ನಡತೆಗಳಿಗೆ, ಜೊತೆಗೆ ನಿಯತ್ತಾಗಿರುವಂಥ ಪ್ರಾಮಾಣಿಕತೆಗೆ ಯಾವುದಕ್ಕೂ ಬೆಲೆ ಇಲ್ಲದಂತ ಆಗ್ಬಿಟ್ಟಿದೆ. ಖಂಡಿತವಾಗ್ಲೂ ಈಗಲೂ ಕೂಡ ಒಳ್ಳೆ ಪ್ರಾಮಾಣಿಕತೆ ಇರುವಂಥ ಜನಗಳು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಕೆಲವರು ಅದೇ ಆ ಥರ ಮಾಡ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಮದುವೆ ವಿಚಾರ ಬಂದಾಗ ದಯವಿಟ್ಟು ಯಾರು ಅವಸರವಾಗಿ ಗಡಿಬಿಡಿಯಾಗಿ ಮದುವೆ ಆಗಬೇಡಿ. ಕೆಲವರು ಮಾಡ್ತಾರೆ, ಇಲ್ಲ ಈ ತಿಂಗಳಲ್ಲೇ ಮದುವೆ ಮಾಡಿಬಿಡೋಣ, ಗೊತ್ತಿಲ್ಲ ಅವ್ರದ್ದು ಏನೋ ವೀಕ್ನೆಸ್ ಇರುತ್ತೆ. ಆ ವೀಕ್ನೆಸ್ ಇರೋದಕ್ಕೋಸ್ಕರನೇ ಅವ್ರ ಮದುವೆ ಈ ತಿಂಗಳಲ್ಲೇ ಆಗಬೇಕು, ಈ ವಾರದಲ್ಲೇ ಆಗೋಣ, ಇವಾಗಲೇ ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ತಿರ್ತಾರೆ. ಸೊ ಆ ಥರ ಇದ್ದಾಗ ದಯವಿಟ್ಟು ಒಂದು ಸರಿ ಅಲ್ಲ 100 ಸಾರಿ ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮದೇ ಆದ ಸಮಯ ತೆಗೆದುಕೊಂಡು ನಿಮ್ಮದೇ ಆದ ರೀತಿಯಲ್ಲಿ ಮದುವೆಯಾಗಿ ನಿಮ್ಮದೇ ಆದ ರೀತಿಯ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಜೀವನ ಕಟ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.